ಗ್ಯಾರಂಟಿ ವಿಚಾರದಲ್ಲಿ ಈಗ ಗೃಹ ಜ್ಯೋತಿದು ಏನೋ ಮರುಪರಿಶೀಲನೆ ಅರ್ಜಿ ಗಿರ್ಜಿ ಅಂತ ಇದು ಯಾತಕ್ಕೆ ಅದನ್ನೆಲ್ಲ ತಗೋತಾ ಇದ್ದಾರೆ ಅಂದರೆ ಬಹುಶಃ ಇದೆಲ್ಲೋ ಈ ಅವರು ಮುಂದಿನ ಚುನಾವಣೆ 28ರ ಚುನಾವಣೆ ಅದಕ್ಕೆಲ್ಲ ಮಾಹಿತಿ ಬೇಕಲ್ಲ. ಆ ಮಾಹಿತಿ ಪಡೀಲಿಕ್ಕೂ ಸರ್ಕಾರದಿಂದ ಇರ್ತಕ್ಕಂಥ ಅಧಿಕಾರಿಗಳನ್ನು ಉಪಯೋಗ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಖರ್ಚಾಗಬಾರ್ದು ಇವರಿಗೆ. ಏಕೆಂದರೆ ಇಲ್ಲೆಲ್ಲೋ ನಿಮ್ಮ ಸುಜಾತ ಥಿಯೇಟ್ರ್ ಎದುರುಗಡೆ ಅದು ಬಿಲ್ಡಿಂಗ್ನಲ್ಲಿ ಟಾಪ್ ಫ್ಲೋರ್ನಲ್ಲಿ ಮುಂದಿನ 28ರ ಚುನಾವಣೆಗೆ ಸ್ಟ್ರಾಟಜಿ ಮಾಡ್ತಾವ್ರಲ್ಲ, ಆ ಸ್ಟ್ರಾಟಜಿಗೆ ಇದು ಬೇಕಲ್ಲ, ಮಾಹಿತಿಗಳು, ಡೇಟಾ ಬೇಕಲ್ಲ. ಆ ಡೇಟಾಗೋಸ್ಕರವಾಗಿ ಗೃಹಲಕ್ಷ್ಮಿ ಆಯಿತು, ಈಗ ನಿಮ್ಮ ಗೃಹಜ್ಯೋತಿ ಯೋಜನೆಗೆ ಈಗ ಮನೆಗೆ ಜಾತಿಯಿಂದ ಹಿಡಿದು ಎಲ್ಲ ಸಮೀಕ್ಷೆಗಳು, ಆಮೇಲೆ ಎಲ್ಲ ಈಗ ಗೃಹಲಕ್ಷ್ಮಿಗೊಂದು ಫೋಟೋ ಅಂತೆ, SIRಗೊಂದು ಫೋಟೋ ಅಂತೆ, ಇನ್ನು ನಿಮ್ಮ ಗೃಹಜ್ಯೋತಿಗೊಂದು ಫೋಟೋ ಅಂತೆ, ಇನ್ನು ಅದು ಎಂಥದ್ದು ಇನ್ನೊಂದು ಇದೆಯಲ್ಲ ನಿಮ್ಮ ಬಸ್ಸಿಂದ ಏನದು ಶಕ್ತಿ, ಅದಕ್ಕೂ ಬಹುಶಃ ಒಂದು ಫೋಟೋ. ಈ ಫೋಟೋಗೆ ಪಾಪ ಜನ ಎಷ್ಟು ಖರ್ಚು ಮಾಡಬೇಕು ದುಡ್ಡು. ಇದು ಈ ಸರ್ಕಾರದ ನಡವಳಿಕೆ ಏನಿದೆ ಅದ್ರ ಜೊತೆಗೆ ಈಗೇನೋ ಪಾಪ ಅನರ್ಹರ ಹೆಸರುಗಳನ್ನ ಡಿಲೀಟ್ ಮಾಡ್ತಾರಂತೆ. ಈಗ ಜ್ಞಾನೋದಯ ಆಗಿದೆ 3 ವರ್ಷ ಆದಮೇಲೆ. 3 ವರ್ಷ ಏನು ಮಾಡ್ತಾಯಿದ್ರು? ಅಲ್ಲ, ಅದನ್ನೇ ಹೇಳೋದು. ಈಗ ಪಾಪ ಇವರು ಬಂದ ಮೇಲೆ ಅನರ್ಹರ ಪಟ್ಟಿಯನ್ನು ತೆಗೆದುಹಾಕಿ ಇವತ್ತೇನು ನಿಜವಾದ ಫಲಾನುಭವಿಗಳೇನಿದ್ದಾರೆ ಅವ್ರಿಗೆ ಕೊಡ್ತಾರಂತೆ. ಅದರಿಂದ ಇದೆಲ್ಲ ಏನು ನಡೀತಾ ಇದೆ ರಾಜ್ಯದಲ್ಲಿ, ಪತ್ರಿಕೆ ತೆಗೆದ್ರೆ ಹಲವಾರು ಪತ್ರಿಕೆಯಲ್ಲಿ ಇವತ್ತು ಬೆಂಗಳೂರು ನಗರದಲ್ಲಿ ಯಾವ್ಯಾವ ಭಾಗದಲ್ಲಿ ಇಂಥ ರೋಡು, ಇಂಥ ಕಾರ್ನರು ನೋಡಿ ಕಸ ಇಷ್ಟು ಬಿದ್ದಿದೆ ಅಂತೇಳಿ ಪ್ರತಿದಿನ ಫೋಟೋ ಹಾಕ್ತೀರಿ. ಇವತ್ತು ಈ ಕಾರಲ್ಲಿ ಬರಬೇಕಾದ್ರೆ ನೋಡ್ತಾ ಇದ್ದೆ ನಾನು, ಡೆಲ್ಲಿಯಿಂದ ಬಂದು ಪ್ರತಿನಿತ್ಯ ಫೋಟೋ ಹಾಕೊಂಡು ಕೂತವ್ರೆ ನಿಮ್ಮ ಮಾಧ್ಯಮ ಸ್ನೇಹಿತರು. ಅದರ ಬಗ್ಗೆ ಗಮನ ಇಲ್ಲ. ಇಲ್ಲಿ ಬರೀ ಈ ಕತೆ ಹೇಳ್ಕೊಂಡು ಹೊರಟಿದ್ದೆ. ಒಂದು ನಿಮಿಷ, ಈಗ ನೆನ್ನೆ ರಾಮನಗರದಿಂದ ಆಯ್ತಲ್ಲ, ಬಿಡಿದಿದೆ ಅಲ್ವಾ, ರಾಮನಗರದಿಂದ ಒಂದು ಡೆಲಿಗೇಷನ್ ಬಂದಿದ್ದಾರೆ. ನಗರದ ಅಭಿವೃದ್ಧಿಗೆ ಏನೋ ಒಂದು 770 ಕೋಟಿ ಕಾಮಗಾರಿಗೆ ಒಂದು ಹಣ ಬಿಡುಗಡೆ ಮಾಡಿಕೊಡಬೇಕು, ನಮಗೆ ಸ್ಯಾಂಕ್ಷನ್ ಮಾಡಿ ಅಂತ ಬಂದಿದ್ದಾರೆ. ರಾಮನಗರದಿಂದ ಅದಕ್ಕೆ ಬಂದಂಥವ್ರಿಗೂ ಆ ರಾಮನಗರದ ಟೌನ್ ವಿಷಯದಲ್ಲಿ ಕೆಲವು ಸ್ಥಳೀಯ ಸದಸ್ಯರುಗಳೇನಿದ್ದಾರೆ, ಚುನಾಯಿತ ಸದಸ್ಯರು, ಆ ವಿಷಯಕ್ಕೆ ಬಂದಿದ್ದಾರೆ. ಅವರೇನು ಬಿಡದಿಲ್ಲಿ ಅದೆಂಥದ್ದು ನಿಮ್ಮ ಟೌನ್ಶಿಪ್ ಮಾಡಿ ಅಂತ ಕೇಳಕ್ಕೆ ಬಂದಿಲ್ಲ. ಅವ್ರ ಮುಂದೆ ಭಾಷಣ ಮಾಡ್ಕೊಂಡವ್ರೆ. ಅವರು ಬಂದಿರೋದು ರಾಮನಗರ ಟೌನ್ನಲ್ಲಿ 770 ಕೋಟಿ ಕಾಮಗಾರಿಗೆ ಹಣ ಕೊಡಿ ಅಂತ ಬಂದವ್ರೆ. ಪಾಪ ಅವ್ರು ಹೇಳಿದ್ದಾರೆ, ನನಗೆ 4 ತಾಲೂಕು ನನಗೊಂದು, ಅಂದರೆ ಇವರೇನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿನೋ ಬೆಂಗಳೂರು ದಕ್ಷಿಣ ಜಿಲ್ಲೆ ಮುಖ್ಯಮಂತ್ರಿನೋ? ಪಾಪ ಏನು ಕೆಲಸ ಆಗಿರಲಿಲ್ಲ ಅಂತ ಇವರು ಬರೋವರಿಗೆ ರಾಮನಗರ ಜಿಲ್ಲೆ ಒಳಗೆ. ನಾನು ರಾಮನಗರಕ್ಕೆ ಪಾದಾರ್ಪಣೆ ಆದಮೇಲೆ ಆ ಜಿಲ್ಲೆ ಹೇಗಿತ್ತು, ಒಂದು ಹಳ್ಳಿ ರಸ್ತೆ ಇರಲಿಲ್ಲ. ಹಲವಾರು ನಿದರ್ಶನ ಕೊಡಬಲ್ಲೆ. ಕನಕಪುರದಲ್ಲಿ ಕರೆಂಟ್ ಇತ್ತೇನಪ್ಪ? ಕನಕಪುರದಲ್ಲಿ ವಿದ್ಯುತ್ ಶಕ್ತಿ ಇತ್ತ? ಬೆಂಗಳೂರಿಗೆ 53 ಕಿಲೋಮೀಟ್ರ್ ಇದೆ. ಆ ಕನಕಪುರದ ವಿದ್ಯುತ್ ಶಕ್ತಿ ಇರ್ಬೋದು, ಕುಡಿಯೋ ನೀರು ಯಾರ ಕಾಲದಲ್ಲಿ ಆಗಿದ್ದು? ಹೇಗಿತ್ತು ಅದು ಕನಕಪುರ? ನಾವು ಹೌದಪ್ಪ, ಕನಕಪುರದಲ್ಲಿ ಬಂಡೆ ಹೊಡೆಯೋಕೆ ಹೋಗಲಿಲ್ಲ, ಬಂಡೆ ಹೊಡೆದು ವಿದೇಶಕ್ಕೆ ಸಾಗಿಸ್ಲಿಲ್ಲ. ಕನಕಪುರ ಜನಕ್ಕೆ ಏನು ಮಾಡಬೇಕು ಮಾಡಿದ್ದೀವಿ. ಅಲ್ಲಿ ಅಭಿವೃದ್ಧಿಗೆ ಒಂದು ರಸ್ತೆಗಳಿರಲಿಲ್ಲ ನೆಟ್ಟಿಗೆ. ಕೆಲವು ಹಳ್ಳಿಯಲ್ಲಿ ರಾತ್ರಿ ಟೈಮ್ ಏನಾದರೂ ಹೆಣ್ಣು ಮಕ್ಕಳಿಗೆ ಹೆರಿಗೆ ಮಾಡಬೇಕಾದ ಪರಿಸ್ಥಿತಿ ಬಂದಾಗ ಚಿಪ್ಪಲಲ್ಲಿ ಎತ್ಕೊಂಬರೋರು. ಅಲ್ಲೆಲ್ಲೋ ನಿಮ್ಮ ಕಾರವಾರದಲ್ಲಿ ನಿಮ್ಮ ಕರಾವಳಿ ಪ್ರದೇಶ ಬಿಟ್ಟುಬಿಡಿ, ಇಲ್ಲಿ ಯಾವ ರೀತಿ ಇತ್ತು 20 ವರ್ಷದಿಂದ.